ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರಕ್ಕೆ ಸಂಜೆ ತೆರೆ ಬೀಳಲಿದೆ. ಮೂರೂ ಪಕ್ಷಗಳು ಭರ್ಜರಿ ಕ್ಯಾಂಪೇನ್ ನಡೆಸ್ತಾ ಇವೆ. ಸಿಎಂ ಪುತ್ರ ವಿಜಯೇಂದ್ರ ವಿರುದ್ಧ ಎಚ್ಡಿಕೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈಗಾಗಲೇ ವಿಜಯೇಂದ್ರರ ಡ್ರಾಮಾ ಹಳಸಿದೆ. ವಿಜಯೇಂದ್ರ ಆಟ ನಡೀತಾ ಇರೋದು ಹಣದಿಂದ ಮಾತ್ರ. ವಿಜಯೇಂದ್ರ ಏನು ದೊಡ್ಡ ಸಾಧನೆ ಮಾಡಿದ್ದಾರಾ? ತಂದೆ ಹೆಸರಲ್ಲಿ ದುಡ್ಡು ಹೊಡೆದಿದ್ದಾರೆ, ಅದನ್ನ ತಂದು ಇಲ್ಲಿ ಚುನಾವಣೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇದನ್ನೇ ಚುನಾವಣಾ ತಂತ್ರ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಇದು ಎಲ್ಲಾ ಟೈಮ್ನಲ್ಲೂ ವರ್ಕೌಟ್ ಆಗಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಹಣ ಹಂಚುತ್ತಿದೆ ಎಂಬ ಆರೋಪಕ್ಕೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರು ಹಣ ಹಂಚುತ್ತಿದ್ದಾರೆ, ಅದರ ದಾಖಲೆಗಳು ನಮ್ಮ ಬಳಿ ಇವೆ, ಪೊಲೀಸರಿಗೆ ಕ್ರಮ ಕೈಗೊಳ್ಳುವಂತೆ ಹೇಳ್ತಿದ್ದೇವೆ, ಆದ್ರೆ ಅವರು ಕ್ರಮ ಕೈಗೊಳ್ತಿಲ್ಲ ಎಂದು ದೂರಿದ್ದಾರೆ. ಕಾಂಗ್ರೆಸ್ನವರು ತಿರುಕನ ಕನಸು ಕಾಣುತ್ತಿದ್ದಾರೆ ಎಂಬ ಅಶೋಕ್ ಹೇಳಿಕೆಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದು ಹೌದು, ನಾವೆಲ್ಲ ತಿರುಕರೆ, ಅವರು ದೊಡ್ಡವರು, ನಾವು ಚಿಕ್ಕವರು ಅಂತ ಟಾಂಗ್ ಕೊಟ್ಟಿದ್ದಾರೆ. ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಂಗಾರಪ್ಪ ನಗರದಲ್ಲಿ ಸಚಿವ ಆರ್ ಅಶೋಕ್ ಪ್ರಚಾರ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ಸಚಿವ ಅಶೋಕ್ ಪಾದಯಾತ್ರೆಯ ಮೂಲಕ ಮುನಿರತ್ನ ಪರ ಮತಯಾಚಿಸಿದ್ದಾರೆ. ಮುನಿರತ್ನ ಪರ ನಟ ದರ್ಶನ್ ಪ್ರಚಾರ ವಿಚಾರಕ್ಕೆ ನಾನು ಕರೆದರೂ ದರ್ಶನ್ ಬರ್ತಾರೆ ಎಂಬ ಡಿಕೆಶಿ ಹೇಳಿಕೆ ವ್ಯಂಗ್ಯವಾಡಿರುವ ಅಶೋಕ್, ದರ್ಶನ್ ಕರು ಅಲ್ಲ, ಡಿಕೆಶಿ ಹಸು ಅಲ್ಲ, ಕರೆದ ಕೂಡಲೇ ದರ್ಶನ್ ಓಡಿ ಬರೋದಕ್ಕೆ ಅಂತ ಹೇಳಿದ್ದಾರೆ. ಜೊತೆಗೆ ಬಹಿರಂಗ ಪ್ರಚಾರ ಮುಗಿಯೋವರೆಗೂ ಕಾಯ್ತೀನಿ, ತಾಕತ್ತಿದ್ರೆ ದರ್ಶನ್ ಅವರನ್ನ ಪ್ರಚಾರಕ್ಕೆ ಕರ್ಕೊಂಡು ಬರ್ಲಿ ಅಂತ ಡಿಕೆಶಿಗೆ ಸವಾಲ್ ಹಾಕಿದ್ದಾರೆ. ಮಧ್ಯಾಹ್ನ ಊಟಕ್ಕೂ ಹೋಗದೆ ಟೀ ಬನ್ ತಿಂದು ಪ್ರಚಾರ ಮಾಡ್ತಿದ್ದಾರೆ. ತನ್ನನ್ನ ಭ್ರಷ್ಟ ಎಂದಿದ್ದ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಮುನಿರತ್ನ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಹಣ ಹಂಚಿಕೆ ವಿಚಾರದಲ್ಲಿ 7 ಎಫ್ಐಆರ್ ಆಗಿವೆ. ನಾನು ಭ್ರಷ್ಟ ಅಂತ ಹೇಳ್ತಾರೆ. ನಾನು ಭ್ರಷ್ಟ ಅನ್ನೋದಾದ್ರೆ ಪಕ್ಷದಿಂದ ಹಿಂದಿಗೆ ಹೊರಹಾಕಬೇಕಾಗಿತ್ತು, ಪಕ್ಷದಲ್ಲಿ ಯಾಕೆ ಇಟ್ಕೊಂಡ್ರು ಎನ್ನುವ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಮುನಿರತ್ನ ಪ್ರಶ್ನೆ ಮಾಡಿದ್ದಾರೆ. ಇಂದು ಸಂಜೆ ರಕ್ತ ಕಣ್ಣೀರಿನ ಸಿನಿಮಾ ರಿಲೀಸ್ ಆಗಬಹುದು ಅಂತ ಕೂಡ ಹೇಳಿದ್ದಾರೆ. ಆರ್ಆರ್ ನಗರ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಭರ್ಜರಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಜಾಲಹಳ್ಳಿಯ ಸುಂದರನಗರದ ಡಿ ಪೆಂತೆಕೋಸ್ತ್ ಮಿಷನ್ ಚರ್ಚ್ಗೆ ಭೇಟಿ ನೀಡಿ ಮತಯಾಚಿಸಿದ್ರು. ಬಳಿಕ ಮಾತನಾಡಿದ ಕುಸುಮಾ, ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಾ ಇದೆ. ವಿರೋಧ ಪಕ್ಷಗಳ ಆರೋಪಗಳಿಗೆ ನಾನು ತಲೆಕೆಡಿಸಿಕೊಳ್ಳಲ್ಲ, ಗೆಲುವಿನತ್ತ ಮಾತ್ರ ನನ್ನ ಗುರಿ ಅಂತ ಹೇಳಿದ್ದಾರೆ. ಅಂತಿಮ ದಿನವಾದ ಇಂದು ಯಶವಂತಪುರ ಭಾಗದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಪ್ರಚಾರ ಮಾಡ್ತಿದ್ದೀನಿ ಎಂದು ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಹೇಳಿದ್ದಾರೆ. ಕೊಟ್ಟಿಗೆಪಾಳ್ಯ ಲಗ್ಗೆರೆಯಿಂದ ಕಾರ್ಯಕರ್ತರು ಕರೆ ಮಾಡಿ ಹಣ ಹಂಚುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಚುನಾವಣೆ ಹಣ ಹಾಗೂ ತೋಳ್ಬಲದಿಂದ ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ಹಣದಿಂದ ಮತವನ್ನ ಕೊಂಡುಕೋಬಹುದು ಅಂದ್ಕೊಂಡಿದ್ದಾರೆ. ಮಾನ ಮರ್ಯಾದೆ ಇದ್ರೆ ಕೈ ಮುಗಿದು ಯಾವುದೇ ಆಮಿಷ ಒಡ್ಡದೆ ಮತ ಕೇಳಲಿ. ಚುನಾವಣಾ ಆಯೋಗನೇ ಇಲ್ವೇನೋ ಅನಿಸ್ತಾ ಇದೆ. ಇವರಿಗೆ ಸೋಲಿನ ಭಯ ಇದೆ, ಹೀಗಾಗಿ ಹಣ ಹಂಚುತ್ತಿದ್ದಾರೆ ಅಂತ ಟೀಕಿಸಿದ್ದಾರೆ. ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸಂಸದ ಡಿಕೆ ಸುರೇಶ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಕೂಡ ಭಾಗಿಯಾಗಿದ್ದಾರೆ. ಆರ್ಆರ್ ನಗರದಲ್ಲಿ ಒಬ್ರು ಒಳ್ಳೆಯ ಪ್ರೊಡ್ಯೂಸರ್ ಸ್ಪರ್ಧೆ ಮಾಡಿದ್ದಾರೆ, ಆಗಾಗ ಡೈರೆಕ್ಟ್ ಸಹ ಮಾಡ್ತಾರೆ, ಆಕ್ಟಿಂಗ್ ಸಹ ಮಾಡ್ತಾರೆ ಅಂತ ಮುನಿರತ್ನ ಅವರನ್ನ ಟೀಕಿಸಿದ್ದಾರೆ. ಎಲ್ಲಿ ನಗಿಸ್ಬೇಕು, ಎಲ್ಲಿ ಅಳಿಸ್ಬೇಕು ಅಂತ ಅವರಿಗೆ ಗೊತ್ತಿದೆ. ಅವರು ದುಶ್ಯಾಸನ ಪಾತ್ರ ಮಾಡಿದ್ರು, ಈಗ ಶಕುನಿ ಪಾತ್ರ ಮಾಡ್ತಿದ್ದಾರೆ. ಸಿನಿಮಾ ತೆಗೆದಿದ್ರೂ ಬಿಡುಗಡೆಯಾಗಿಲ್ಲ ಅನ್ಸುತ್ತೆ, ಅದಕ್ಕೆ ಇಲ್ಲಿ ಸಿನಿಮಾ ಕರೆಕ್ಟ್ ಆಗಿ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಟೀಕಿಸಿದ್ದಾರೆ. ಶಿರಾ ಕ್ಷೇತ್ರದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಮತದಾರರು ಜಾಗೃತರಾಗಿದ್ದು ಬಿಜೆಪಿ ಗೆಲುವು ಖಚಿತ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಶಿರಾ ಕ್ಷೇತ್ರ ಮಾದರಿಯಾಗಲು ಬಿಜೆಪಿ ಗೆಲ್ಲಿಸಲು ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಯಾವುದೇ ಡ್ರಾಮಾ ಈ ಬಾರಿ ನಡೆಯೋದಿಲ್ಲ ಅಂತ ಟೀಕಿಸಿದ್ದಾರೆ. ಈ ಬಾರಿ 20,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೇವೆ ಅಂತ ಹೇಳಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಸವಾಲು ಹಾಕಿದ್ದಾರೆ. ಮದಲೂರು ಕೆರೆಗೆ 6 ತಿಂಗಳ ಒಳಗೆ ನೀರು ಬಿಡ್ತೇನೆ ಎಂದು ಯಡಿಯೂರಪ್ಪ ಹೇಳಿದ್ದಾರೆ. ಆದ್ರೆ ಈ ಹಿಂದೆ ಇದೇ ಬಿಜೆಪಿಗರ ವಿರೋಧದಿಂದ ಯಡಿಯೂರಪ್ಪ ನೀರು ಬಿಡೋಕೆ ಆಗಲ್ಲ. ಸ್ಥಳೀಯ ಬಿಜೆಪಿ ಶಾಸಕರ ಪತ್ರದಿಂದ ನೀರು ಬಿಡುವ ಆದೇಶ ವಾಪಸ್ ಪಡೆದಿದ್ರಿ. ಇವಾಗ ಮದಲೂರಿನಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ನೀರು ಕೊಡ್ತೀನಿ ಅಂತಿದ್ದಾರಲ್ಲ, ನಿಮ್ಮಿಂದ ನೀರು ಹರಿಸೋಕಾಗತ್ತಾ ಅಂತ ಸವಾಲು ಎಸೆದಿದ್ದಾರೆ. ನಿಮ್ಮ ತಂತ್ರ ಇಲ್ಲಿ ಏನು ವರ್ಕೌಟ್ ಆಗಲ್ಲ ಅಂತ ಜರೆದಿದ್ದಾರೆ. ಸರ್ಕಾರಕ್ಕೆ ಇನ್ನೊಂದು ಎಚ್ಚರಿಕೆ ನೀಡಿದ್ದು, ಶಿರಾ ಪಟ್ಟಣಕ್ಕೆ 6 ತಿಂಗಳ ಒಳಗೆ ನೀರು ಹರಿಸಬೇಕು, ಇಲ್ಲವಾದಲ್ಲಿ ಮದಲೂರಿನಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಮಾಡ್ತೇನೆ ಅಂತ ಹೇಳಿದ್ದಾರೆ.
ಶಿರಾ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮ ಪ್ರಚಾರದ ವೇದಿಕೆ ಮೇಲೆಯೇ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಎಚ್ಚೆತ್ತ ಜೆಡಿಎಸ್ ಕಾರ್ಯಕರ್ತರು ಅಮ್ಮಾಜಮ್ಮ ಕೆಳಕ್ಕೆ ಬೀಳುವುದನ್ನು ತಪ್ಪಿಸಿದ್ದಾರೆ. ನೀರು ಕುಡಿಸಿ ಚೇರ್ ಮೇಲೆ ಕೂರಿಸಲಾಯಿತು. ಬೆಳಗ್ಗೆಯಿಂದ ನಿರಂತರ ಪ್ರಚಾರದಿಂದ ಬಳಲಿದ್ದ ಅಮ್ಮಾಜಮ್ಮ ಸ್ಥಿತಿ ಕಂಡು ಮಗ ಸತ್ಯಪ್ರಕಾಶ್ ಕಣ್ಣೀರು ಹಾಕಿದ್ದಾರೆ. ಬಳಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಮತ್ತೆ ಸಮಾವೇಶಕ್ಕೆ ಹಾಜರಾದರು. ತೊಂದರೆ ಆಗಲ್ಲ, ಏನು ಸ್ವಲ್ಪ ನಿಂತಿದ್ದು ದೊಡ್ಡವಾಗಿದೆ, ತೊಂದರೆ ಆಗಲ್ಲ. ಆದ್ದರಿಂದ ದಯಮಾಡಿ ನೀವು ನನ್ನ ಜೊತೆ ಒಂದು ಕಳೆಯುವುದು ಪ್ರಾರ್ಥನೆ ಮಾಡಿ. ಇವತ್ತು ಬಂದಿರತಕ್ಕಂಥ ದುಡಿದಂಥ ಎಲ್ಲ ಮುಖಂಡರಿಗೆ ನಾನು ಎಲ್ಲರಿಗೂ ಮಾಧ್ಯಮದಲ್ಲಿ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ. ಮುಗಿಸ್ಕೊಳ್ಳಿ. ಅಲ್ಲ ಇನ್ನು ಊಟದಿಂದ ನಿಂತ್ಕೊಂಡಿದ್ರಲ್ಲ, ಅದಕ್ಕೋಸ್ಕರ ಅಷ್ಟೇನೆ, ಏನಿಲ್ಲ. ಶಿರಾ ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮ ಸೆರಗೊಡ್ಡಿ ಮತಭಿಕ್ಷೆ ಕೇಳಿದ್ದಾರೆ. ನಾನು ಪತಿಯನ್ನ ಕಳ್ಕೊಂಡು ತುಂಬಾ ದುಃಖದಲ್ಲಿದ್ದೇನೆ. ಇಂತಹ ಸಂದರ್ಭದಲ್ಲಿ ಚುನಾವಣೆ ಎದುರಿಸುವ ಸಂದರ್ಭ ಬಂದಿದೆ. ನನಗೆ ರಾಜಕೀಯ ಹೊಸದು, ಆದರೆ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಆಗಬೇಕು. ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ್ದಾರೆ. ನಮ್ಮ ಯಜಮಾನರಿಗೆ ಕ್ಷೇತ್ರದ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ದೇವರು ಅಷ್ಟರಲ್ಲಿ ಅವರನ್ನ ಕಿತ್ಕೊಂಡ್ಬಿಟ್ಟ. ನನಗೆ ಎಲ್ಲರೂ ಮತ ನೀಡಬೇಕು ಅಂತ ಸೆರಗು ಚಾಚಿದ್ದಾರೆ ಅಮ್ಮಾಜಮ್ಮ. ದಯಮಾಡಿ ನೀವು ಮತ ಹಾಕ್ಬೇಕಂತ ಮೊದಲು ಅಂತ ಕೇಳ್ಕೊಂತೀವಿ. ನಾವು ಎಲ್ಲ ಹಿರಿಯರಿದ್ದಾರೆ, ಅವರೆಲ್ಲ ನನಗೆ ಸಹಕಾರ ಕೊಡ್ತಿದ್ದಾರೆ. ಶಿರಾ ತಾಲೂಕಿಗೆ ಇರೋ ತರವ ಸಮಸ್ಯೆ ಮಾಡ್ತೀವಿ. ಎಲ್ಲರಿಗೂ ಇಟ್ಟು ನನಗೆ ಮತ ಹಾಕಿ ನನ್ನ ಸೆರಗಿಗೆ ಎಲ್ಲರಿಗೂ ನಮಸ್ಕಾರ. ಶಿರಾ ಜೆಡಿಎಸ್ ಸಮಾವೇಶದಲ್ಲಿ ನಾಯಕರೇ ಕಿತ್ತಾಡಿಕೊಂಡ ಘಟನೆ ನಡೆದಿದೆ. ಜೆಡಿಎಸ್ ಸಮಾವೇಶದಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಗೌರಿಶಂಕರ್ ಕೋಪಾತಾಪ ಪ್ರದರ್ಶನ ಮಾಡಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮೇಲೆ ಕೋಪಗೊಂಡ ಗೌರಿಶಂಕರ್ ಮೈಕ್ ಬಿಸಾಕಿ ತೆರಳಲು ಮುಂದಾಗಿದ್ರು. ಬೇಗ ಮಾತು ಮುಗಿಸಿ ಎಂದಿದ್ದಕ್ಕೆ ಫುಲ್ ಗರಂ ಆದ ಗೌರಿಶಂಕರ್ ಮೈಕ್ ಎಸೆದು ವೇದಿಕೆಯಿಂದ ನಿರ್ಗಮಿಸಲು ಮುಂದಾದ ಘಟನೆ ಜರುಗಿದೆ. ಬಳಿಕ ವೈಎಸ್ವಿ ದತ್ತ ಗೌರಿಶಂಕರ್ ಅವರನ್ನ ಸಮಾಧಾನ ಪಡಿಸಿದ ಘಟನೆ ಜರುಗಿದೆ. ಕೂಡ ನೀವ್ಯಾವುದೇ ಕಾರಣಕ್ಕೂ ಮಲಗಬಾರ್ದು. ದಯವಿಟ್ಟು ಮನೆ ಬಾಗಿಲು ಹೋಗಿರುವಂತ ಕೆಲಸ ಶಿರಾದಲ್ಲಿ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ವೇದಿಕೆ ಮೇಲೆ ಕ್ಷಮೆ ಕೋರಿದ್ದಾರೆ. ವೇದಿಕೆ ಮೇಲೆ ಭಾಗಿಯಾಗಿದ್ದ ಎಲ್ಲಾ ನಾಯಕರ ಹೆಸರು ಹೇಳಿ ಕೊನೆಗೆ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಅವರ ಹೆಸರನ್ನ ಹೇಳುವುದನ್ನೇ ಮರೆತಿದ್ರು. ಆ ಬಳಿಕ ಕ್ಷಮೆ ಕೋರಿದ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಹೆಸರು ಹೇಳಿ ನಾನು ಏನಾದರೂ ತಪ್ಪಾಗಿ ಮಾತನಾಡಿದ್ರೆ ಕ್ಷಮಿಸಿ ಅಂತ ಮಾತನ್ನ ಮುಂದುವರೆಸಿತು. ಇನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾತನಾಡಿ ನಮ್ಮ ಎದುರಾಳಿಗಳು ನಮ್ಮ ವಿರುದ್ಧ ಹೆಚ್ಚು ಅಪಪ್ರಚಾರ ಮಾಡ್ತಿದ್ದಾರೆ. ಅದನ್ನ ಮೆಟ್ಟಿ ನಿಂತಾಗ ಮಾತ್ರ ಪಕ್ಷ ಉಳಿಯುತ್ತೆ. ಇಲ್ಲಿಗೆ ಬಂದಿರುವ ಜನರು ಪಕ್ಷ ಉಳಿಸಬೇಕು, ಅಮ್ಮಾಜಮ್ಮ ಗೆಲ್ಲಿಸಬೇಕು ಅಂತ ಬಂದಿದ್ದೀರಿ ಅಂತ ಹೇಳಿದ್ದಾರೆ. ಅವರ ಹಗಲಿಗೆ ನಮ್ಮ ಹೆಮ್ಮೆಯ ರೈತರ ಮಗ, ಹೆಮ್ಮೆಯ ಕನ್ನಡಿಗ, ಇವತ್ತು ನಮ್ಮ ದೇವೇಗೌಡರು ಸಾಹೇಬರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಂಡ ಆ ಗೊಲ್ಲ ಜನಾಂಗರ ಬಗ್ಗೆ ನಿಯಮವನ್ನು ಸ್ಥಾಪನೆ ಮಾಡಿ. ಕೊಪ್ಪಳದಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಮೊದಲು ತಮ್ಮದನ್ನು ತಾವು ತೊಳೆದುಕೊಳ್ಳಲಿ, ತಮ್ಮ ತಟ್ಟೆಯಲ್ಲಿ ಕತ್ತೆ ಬಿದ್ದಿದೆ, ಮತ್ತೊಬ್ಬರ ತಟ್ಟೆಯಲ್ಲಿ ನೊಣ ತೆಗೆಯೋದು ಬೇಡ ಅಂತ ಉಗ್ರವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಮೊದಲು ತಮ್ಮ ಪಕ್ಷದಲ್ಲಿನ ಭಿನ್ನಾಭಿಪ್ರಾಯ ಮೊದಲು ಸರಿ ಮಾಡಿಕೊಳ್ಳಲಿ. ಡಿಕೆ ಶಿವಕುಮಾರ್ ಮತ್ತು ನಿಮ್ಮ ನಡುವಿನ ಕಚ್ಚಾಟ ಮುಗಿಸಿಕೊಳ್ಳಿ. ನಮ್ಮನ್ನ ಅನರ್ಹ ಮಾಡಲು ಮುಂದಾಗಿದ್ದ ನಿಮಗೆ ನಮ್ಮ ಬಗ್ಗೆ ಕಾಳಜಿ ಯಾಕೆ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ.
ಅದ್ಯಾಕೆ ಸಿದ್ದರಾಮಯ್ಯನವ್ರು BJP ಪಕ್ಷದ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊತಾರೆ? ಅವ್ರು ತೊಳ್ಕೊಂಡ್ರೆ ಸಾಕಾಗಿತ್ತು. ಕಾಂಗ್ರೆಸ್ಸಲ್ಲಿರೋ ಒಳಜಗಳಗಳನ್ನು ಮುಚ್ಕೊಂಡು ಹೋದ್ರೆ ಸಾಕು. DK ಶಿವಕುಮಾರ್ ಸಿದ್ದರಾಮಯ್ಯ ಅವ್ರು ಮುಗಿಸ್ಬೇಕು ಅಂತಾರೆ, ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ಮುಗಿಸ್ಬೇಕು ಅಂತಾರೆ. ಅವರು ಗಂಗಾಳದಲ್ಲೇ ನೊಣ ಬಿದ್ದಿದ್ದು, ಕತ್ತೆ ಬಿದ್ದಿದೆ, ಇನ್ನೊಬ್ಬ ಗಂಗಾಳದಲ್ಲಿ ನೊಣ ಹುಡ್ಕಕ್ಕೆ ಹೋಗೋದು ಯಾವ ನ್ಯಾಯ ಇದು? ಅವ್ರಿಗೆ ಯಾಕೆ BJP ಪಕ್ಷದ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂತಾರೆ ನನಗೆ ಗೊತ್ತಿಲ್ಲ. ಏನಾದ್ರು ಅವ್ರಿಗೆ ಆಸಕ್ತಿ ಇದ್ದರೆ ಸಿದ್ದರಾಮಯ್ಯನವ್ರು BJP ಬಂದರೆ ನಾವು ಕೂಡ ಸ್ವಾಗತ ಮಾಡ್ತೀವಿ. ಅದ್ಯಾಕೆ ಬಿಜೆಪಿಗೆ ಹೋದವರ ಪಾಡು ನಾಯಿ ಪಾಡಾಗುತ್ತೆ ಅನ್ನೋ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದು, ಈಗಾಗಲೇ ಕಾಂಗ್ರೆಸ್ ಪಾಡು ನಾಯಿ ಪಾಡಾಗಿದೆ, ಇನ್ನು ಕಾಂಗ್ರೆಸ್ನಿಂದ 5-6 ಶಾಸಕರು ಬರಲು ರೆಡಿಯಾಗಿದ್ದಾರೆ, ಇವರೇ ಸರಿ ಇದ್ರೆ ಅವರೇಕ್ ಬರ್ತಾ ಇದ್ರು ಅಂತ ಕಿಡಿಕಾರಿದ್ದಾರೆ. ಈ ಕಾಂಗ್ರೆಸ್ ಪಾಡೇ ನಾಯಿ ಪಾಡಾಗ್ಬಿಟ್ಟಿದೆಲ್ಲ. ಯಾಕೆ ಅವ್ರನ್ನ 15 ಜನ ಕಾಂಗ್ರೆಸ್ ಅನ್ನ ಬಿಟ್ಟು ಹೋದ್ರು? ಈಗ ಇನ್ನೂ ಒಂದು 5-6 ಜನ ಬಿಡಕ್ಕೆ ತಯಾರಾಗಿದ್ದಾರಲ್ಲ. ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ದಿವಾಳಿ, ಮುಂದೆ ದಿವಾಳಿ ಆಗೋತತೆ, ಯಾರು ಆ ಪಾರ್ಟಿಯಲ್ಲೇ ಉಳಿಯಲ್ಲ. ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಬಿಜೆಪಿ ಸೇರಿದ ಶಾಸಕರದ್ದು ನಾಯಿಪಾಡು ಅನ್ನೋ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿರುವ ಕಟೀಲ್, ಸದ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯರದೇ ನಾಯಿಪಾಡಾಗಿದೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಅನುಭವಿ ಈ ರೀತಿ ಮಾತನಾಡೋದು ಸರಿಯಲ್ಲ, ಅಸ್ತಿತ್ವ ಉಳಿಸಿಕೊಳ್ಳಲು ಮತ್ತು ನಿತ್ಯ ಸುದ್ದಿಯಲ್ಲಿರಲು ಮಾತನಾಡ್ತಿದ್ದಾರೆ ಅಂತ ಕುಟುಕಿದ್ದಾರೆ. ಇಲ್ಲ ಪಾಪ ಸಿದ್ದರಾಮಯ್ಯ ಅವರು ಪಾಡಿ ಕಾಂಗ್ರೆಸ್ ಅಲ್ಲಿ ನಾಯಿ ಪಾಡಾಗ್ತಾ ಇದೆ. ಅವರು ವಲಸೆ ಬಂದವರು ಅಂತ ಹೇಳೋ ಕಾರಣಕ್ಕೋಸ್ಕರ ಒಂದು ಮೂಲೆ ಗುಂಪು ಮಾಡಲಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ ದಿನನಿತ್ಯ ಪ್ರಚಾರದಲ್ಲಿರಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ DKಶಿ ಅವರ ಕೈ ಮೇಲಾಗುತ್ತೆ ಅನ್ನುವ ಭಯದಿಂದ ಕೇವಲ ತನ್ನ ಅಸ್ತಿತ್ವವನ್ನು ಕಾಂಗ್ರೆಸ್ನಲ್ಲಿ ಉಳಿಸುವುದಕ್ಕೋಸ್ಕರ ದಿನನಿತ್ಯ ಪತ್ರಿಕೆಯಲ್ಲಿ ಸುದ್ದಿಯಲ್ಲಿರಬೇಕು, ಇಲ್ಲದ್ರೆ ಕಾಂಗ್ರೆಸ್ನಲ್ಲಿ ತಾನು ತನ್ನ ಪಾಡನ್ನ. ಉಪಚುನಾವಣೆ ಬಳಿಕ ಬಿಜೆಪಿ ಸೇರಿದ 17 ಜನರ ಸ್ಥಿತಿ ನಾಯಿ ಪಾಡಾಗುತ್ತೆ ಎಂದಿದ್ದ ಸಿದ್ದರಾಮಯ್ಯಗೆ ಮಾಜಿ ಸಚಿವ H. ವಿಶ್ವನಾಥ್ ತಿರುಗೇಟು ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತ ಮೇಲೆ ಯಾವ ನಾಯಿಯಾಗಿದ್ದಾರೆ ಅಂತ ನೀವು ಮೊದಲು ಹೇಳಿ, ಅವರು ಏನಾಗಿದ್ದಾರೆ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತು ಬಾದಾಮಿ ತನಕ ಓಡ್ ಹೋದವರು ಯಾರು ಅಂತ ಕಿಂಡಲ್ ಮಾಡಿದ್ದಾರೆ. ಅವ್ರು ಯಾವ ನಾಯಿ ಆಗಿದಾರಪ್ಪ? ಸಿದ್ದರಾಮಯ್ಯ ಮೈಸೂರು ಚಾಮುಂಡೇಶ್ವರಿಲಿ ಸೋತು ಯಾವ ನಾಯಿ ಆಗಿದ್ದಾರೆ ಅವರು? ಸ್ವಲ್ಪ ಅವ್ರು ಏನಾಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನಾಗಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ದೆ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡಬೇಕು? ಬೇರೆಯವ್ರ ಬಗ್ಗೆ ಯಾಕೆ? 5 ವರ್ಷ ರಾಜ್ಯಭಾರ ಮಾಡಿದವರು ಮೈಸೂರಲ್ಲಿ 36,000ದಲ್ಲಿ ಸೋಲ್ತಾರ? ಇಲ್ಲಿಂದ ಬಾದಾಮಿ ತನಕ ಓಡೋಯ್ತಾರ? ನೀವೇನು ಅಂತ ಮೊದಲು ಅರ್ಥ ಮಾಡ್ಕೊಡಿ, ಆಮೇಲೆ ಬೇರೆಯವ್ರ ಬಗ್ಗೆ. ರಾಜ್ಯದಲ್ಲಿ ಇಂದು 65ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಕಂಠೀರವ ಕ್ರೀಡಾಂಗಣದಲ್ಲಿ ಸರಳ ರಾಜ್ಯೋತ್ಸವ ನಡೆಯಿತು. ಸಿಎಂ ಬಿಎಸ್ವೈ ರಾಷ್ಟ್ರ ಧ್ವಜಾರೋಹಣ ಮಾಡಿದ್ರೆ ಸಚಿವ ಸುರೇಶ್ ಕುಮಾರ್ ಕನ್ನಡದ ಧ್ವಜಾರೋಹಣ ಮಾಡಿದ್ರು. ವೇದಿಕೆಯಲ್ಲಿ ಸಿಎಂ ಬಿಎಸ್ವೈ, ಸಚಿವ ಸುರೇಶ್ ಕುಮಾರ್ ಹಾಗೂ ಶಾಸಕ ರಿಜ್ವಾನ್ ಅರ್ಷದ್ಗೆ ಮಾತ್ರ ಆಸನ ವ್ಯವಸ್ಥೆ ಮಾಡಲಾಗಿತ್ತು. ದೈನಂದಿನ ಚಟುವಟಿಕೆಗಳಲ್ಲಿ ಕನ್ನಡದಲ್ಲೇ ಮಾತನಾಡಬೇಕು ಅಂತ ಸಿಎಂ ಮನವಿ ಮಾಡಿದ್ರು. ಇನ್ನು ಕನ್ನಡದ ಧ್ವಜಕ್ಕೆ ಮಾನ್ಯತೆ ನೀಡುವಂತೆ ಶಾಸಕ ರಿಜ್ವಾನ್ ಸಿಎಂ ಎದುರಲ್ಲೇ ಮನವಿ ಮಾಡಿದ್ರು. 65ನೇ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕನ್ನಡ ನಾಡಿನ ಎಲ್ಲ ಜನರಿಗೆ ಕನ್ನಡದಲ್ಲೇ ಶುಭಾಶಯವನ್ನು ಇವತ್ತು ಬೆಳಗ್ಗೆ ತೋರಿರುವುದನ್ನು ತಾವು ನೋಡಿದ್ದೀರಾ. ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕನ್ನಡಿಗರ ಪರವಾಗಿ ಯಾವುದೇ ಭಾಷೆಯಾಗಲಿ ಅದಕ್ಕೆ ಅದರದ್ದೇ ಆದ ಸೌಂದರ್ಯವಿದೆ, ಸತ್ವ ಇದೆ, ಅದನ್ನು ಕಾಪಾಡುವ ಹೊಣೆ ನಮ್ಮದು. ನಮ್ಮ ನಡೆ ನುಡಿ ಕನ್ನಡವಾಗಿರಲಿ. ಈ ನಿಟ್ಟಿನಲ್ಲಿ ಇಂದಿನಿಂದ 2021 ಅಕ್ಟೋಬರ್ 31ರವರೆಗಿನ ಅವಧಿಯನ್ನು ಕನ್ನಡ ಕಾಯಕ ವರ್ಷ ಅನ್ನಾಗಿ ಆಚರಿಸಲಾಗುವುದು. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ಹೇಳ್ತೇವೆ. ಈ ಹಿಂದೂಸ್ತಾನದಲ್ಲಿ ಯಾವುದಾದ್ರೂ ನಾಡು, ಇಷ್ಟು ವಿಶಾಲವಾದಂಥ ನಾಡು, ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಯಾವುದಾದ್ರೂ ಇದ್ರೆ ಅದು ಕನ್ನಡ ನಾಡು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು 65ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿರಬಹುದು, ಆದರೆ ನಮ್ಮ ಇತಿಹಾಸ 1500ಕ್ಕಿಂತ ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ. ಕನ್ನಡ ರಾಜ್ಯೋತ್ಸವದ ಭಾಷಣದಲ್ಲಿ ಸಚಿವರಾದ ಶ್ರೀರಾಮುಲು ಹಾಗೂ ವಿ ಸೋಮಣ್ಣ ಎಡವಟ್ಟು ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ಧ್ವಜಾರೋಹಣ ಮಾಡಿ ರಾಜ್ಯೋತ್ಸವದ ಭಾಷಣ ಮಾಡಿದ ರಾಮುಲು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಹೆಸರನ್ನ ಮಸ್ತ್ರಿ ಅಂತ ಹೇಳಿ ಎಡವಟ್ಟನ್ನ ಮಾಡಿಕೊಂಡ್ರು. ಇನ್ನು ಮಡಿಕೇರಿಯಲ್ಲಿ ಭಾಷಣ ಮಾಡಿದ ಸಚಿವ ವಿ ಸೋಮಣ್ಣ ಹಳೆಗನ್ನಡದ ಕವಿಗಳನ್ನ ನೆನಪಿಸುವಾಗ ಕುಮಾರವ್ಯಾಸ ಅನ್ನೋ ಬದಲು ಕುಮಾರಸ್ವಾಮಿ ಅಂತ ಹೇಳಿದ್ದಾರೆ. ಕುವೆಂಪುರಾಗಿರ್ಬೋದು, ಬೇಂದ್ರೆ ಆಗಿರ್ಬೋದು, ಅದಕ್ಕೆ ಕಾರಂತರಾಗಿರ್ಬೋದು,
ಮಸ್ತ್ರಿ ಆಗಿರ್ಬೋದು ಗೋಕಾಕ್ ಆಗಿರ್ಬೋದು ಅನಂತ ಮೂರ್ತಿಯವರಾಗಿರ್ಬೋದು ಅದೇ ರೀತಿ ಬಹಳಷ್ಟು ಮಂದಿ ಮಹನೀಯರನ್ನು ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕನ್ನೋದ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ನಮ್ಮೆಲ್ಲರ ಹಳೆಗನ್ನಡ ಕವಿಗಳಾದ ಪಂಪ, ರನ್ನ, ಜನ್ನ, ಪೊನ್ನ, ಕುಮಾರಸ್ವಾಮಿ ಮುಂತಾದ ಕವಿಪುಂಗವರು ಕನ್ನಡ ಭಾಷಾ ಜೀವಿಗೆಯನ್ನು ಆಗಸದೆತ್ತರಕ್ಕೆ ಬೆಳಗಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ಮೇಲೆ ಕನ್ನಡ ಧ್ವಜ ಹಾರಾಡಿದೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಕನ್ನಡ ಧ್ವಜ ತೆರವುಗೊಳಿಸಿದ್ದಾರೆ. ಪಾಲಿಕೆ ಕಟ್ಟಡದ ಮೇಲೆ ಕನ್ನಡ ಧ್ವಜ ಹಾರುವ ತನಕ ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ ಅಂತ ಮಹಿಳೆ ಕಸ್ತೂರಿ ಭಾವಿ ಶಪಥ ಮಾಡಿದ್ರು. ಅದೇ ಕಾರಣದಿಂದ ಕನ್ನಡ ಪರ ಹೋರಾಟಗಾರ ರವಿ ಬೋವಿ ಸೇರಿದಂತೆ ಅನೇಕ ಯುವಕರು ಧ್ವಜಾರೋಹಣ ಮಾಡಿದ್ರು. ಪೊಲೀಸರು ತೆರವು ಮಾಡಿದಾಗ ಪೊಲೀಸರ ಜೊತೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಇದೀಗ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಸೇರಿದ ಯುವಕರ ಗುಂಪು ಚದುರಿಸಲು ಪೊಲೀಸರಿಂದ ಲಘು ಲಾಠಿ ಪ್ರಹಾರ ಮಾಡಿದ್ರು. ಕನ್ನಡ ಬಾವುಟ ಹಿಡಿದು ಬೇರೆ ಬೇರೆ ಊರುಗಳಿಂದ ಯುವಕರ ಗುಂಪು ಆಗಮಿಸಿತ್ತು. ಈ ವೇಳೆ ಪೊಲೀಸರು ಗುಂಪು ಚದುರಿಸಲು ಲಾಠಿ ಪ್ರಹಾರ ಮಾಡಿದ್ದು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹೀಗೆ ರಾಜಕೀಯ, ಕ್ರೀಡೆ, ಸಿನಿಮಾ ಯಾವುದೇ ಕ್ಷೇತ್ರದ ಪಿನ್ ಟು ಪಿನ್ ಅಪ್ಡೇಟ್ಸ್ ಬೇಕಾದಲ್ಲಿ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ news18kannada.comಗೆ ಲಾಗಿನ್ ಆದರೆ ಕ್ಷಣ ಮಾತ್ರದಲ್ಲಿ ನೀವು ಎಲ್ಲ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ಬಹುದು. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯೋತ್ಸವದಂದೇ ಕಲಬುರಗಿಯಲ್ಲಿ ನಾಡದ್ರೋಹದ ಕೆಲಸ ನಡೆದಿದೆ. ಕನ್ನಡ ರಾಜ್ಯೋತ್ಸವಕ್ಕೆ ಬಹಿಷ್ಕಾರ ಹಾಕಿರೋ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯವರು ಪ್ರತ್ಯೇಕ ರಾಜ್ಯ ಧ್ವಜಾರೋಹಣಕ್ಕೆ ಯತ್ನ ಮಾಡಿದ್ರು. ಈ ವೇಳೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಪೊಲೀಸರು 10ಕ್ಕೂ ಹೆಚ್ಚು ಜನರ ಬಂಧನ ಮಾಡಿದ್ರು. ಪದೇ ಪದೇ ಈ ಭಾಗಕ್ಕೆ ಅನ್ಯಾಯವಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಮಲತಾಯಿ ಧೋರಣೆ ಮುಂದುವರೆದಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಕನ್ನಡ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಜ್ಞಾನಪೀಠ ಪುರಸ್ಕೃತರು ಬಸವಣ್ಣ, ಅಕ್ಕಮಹಾದೇವಿ, ಡಾಕ್ಟರ್ ರಾಜ್ಕುಮಾರ್ ಭಾವಚಿತ್ರ ಅಂಟಿಸಿ ನಿರ್ವಾಹಕರೊಬ್ಬರು ಕನ್ನಡಾಭಿಮಾನ ಮೆರೆದಿದ್ದಾರೆ. ಮುಧೋಳ ಬಸ್ ಚಾಲಕ, ನಿರ್ವಾಹಕ ಸಿಬ್ಬಂದಿ ಕನ್ನಡ ಹಬ್ಬವನ್ನ ಈ ರೀತಿ ಸಂಭ್ರಮಿಸಿದ್ದಾರೆ. ಸಿಂಗಾರಗೊಂಡ ಬಸ್ನಲ್ಲಿ ಕನ್ನಡ ಹಾಡುಗಳು ಮೊಳಗಿದ್ದು ಚಾಲಕ ಪ್ರದೀಪ್ ಕುಂಬಾರ, ನಿರ್ವಾಹಕ ದಯಾನಂದ ಛಲವಾದಿ ಕಾರ್ಯಕ್ಕೆ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡ ರಾಜ್ಯೋತ್ಸವದ ದಿನ ಕನ್ನಡ ಹಾಡು ಹೇಳುವ ಮೂಲಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಶಶಿಕಲಾ ಜೊಲ್ಲೆ ಗಮನ ಸೆಳೆದಿದ್ದಾರೆ. ವಿಜಯಪುರ ಜಿಲ್ಲೆಯ ತೋರವಿ ಬಳಿ ಮಹಿಳಾ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಅವರು ನಾನಾ ಪದಾತಿ ದಳಗಳನ್ನು ವೀಕ್ಷಿಸಿದ್ರು. ಬಳಿಕ ಗೌರವ ವಂದನೆ ಸ್ವೀಕರಿಸಿದ್ರು. ಮನೆಗೆ ಬೀಗ ಹಾಕಿ ಕುಟುಂಬ ಸಮೇತ ಸಂಪತ್ ರಾಜ್ ನಾಪತ್ತೆಯಾಗಿದ್ದಾರೆ. ಡಿಜೆ ಹಳ್ಳಿಯ ಗಲ್ಲಿಗಳಲ್ಲಿ ಸಿಸಿಬಿ ಅಧಿಕಾರಿಗಳಿಂದ ಹುಡುಕಾಟ ಮಾಡುತ್ತಿದ್ದಾರೆ. ಆದರೆ ಫ್ರೇಜರ್ ಟೌನ್ನ ಸಂಪತ್ ರಾಜ್ ನಿವಾಸಕ್ಕೆ ಬೀಗ ಹಾಕಲಾಗಿದೆ. ಮನೆಗೆ ಬೀಗ ಹಾಕಿದ್ದನ್ನ ನೋಡಿ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ. ಬೆಳಗ್ಗೆಯಿಂದ ಡಿಜೆ ಹಳ್ಳಿ ಹಾಗೂ ಫ್ರೇಜರ್ ಟೌನ್ನಲ್ಲಿ ಸ್ನೇಹಿತರ ಮತ್ತು ಸಂಬಂಧಿಕರ ಮನೆಗಳಲ್ಲಿ ಸಿಸಿಬಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಮಾಜಿ ಕಾರ್ಪೊರೇಟರ್ ಜಾಕಿರ್ ಹಾಗೂ ಸಹೋದರ ಸಹ ನಾಪತ್ತೆಯಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಹೇಮಾವತಿ ನದಿಯಲ್ಲಿ ಯುವಕನ ಶವ ಪತ್ತೆಯಾಗಿದೆ. ಪಾಂಡವಪುರ ತಾಲೂಕಿನ ನಳ್ಳೇನಹಳ್ಳಿಯ 29 ವರ್ಷದ ಅಭಿಷೇಕ್ ಮೃತ ದುರ್ದೈವಿ. ಕೆಆರ್ಪೇಟೆ ಪಟ್ಟಣದಲ್ಲಿ ಮೆಸ್ ನಡೆಸ್ತಾ ಇದ್ದ ಮೃತ ಅಭಿಷೇಕ್ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡಿವೆ. ಯಾರೋ ಕೊಲೆ ಮಾಡಿ ನದಿಯಲ್ಲಿ ಹಾಕಿರಬಹುದು ಅಂತ ಮೃತ ಅಭಿಷೇಕ್ ಪೋಷಕರು ದೂರಿದ್ದಾರೆ. ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸರು ಪ್ರಕರಣದ ವಿಚಾರಣೆ ಮಾಡುತ್ತಿದ್ದಾರೆ. ಇನ್ನು ನಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗುವಂತಹ ಪ್ರಚಲಿತ ವಿದ್ಯಮಾನಗಳ ಪಿನ್ ಟು ಪಿನ್ ಅಪ್ಡೇಟ್ಸ್ ಬೇಕಾದಲ್ಲಿ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ news18kannada.comಗೆ ಲಾಗಿನ್ ಆಗಿ ಕ್ಷಣ ಮಾತ್ರದಲ್ಲಿ ನೀವು ಎಲ್ಲ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ಬಹುದು. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಚಿಕ್ಕಮಗಳೂರಿನ ಎತ್ತಿನ ಭುಜ ಬೆಟ್ಟವೇರಲು 250 ರೂಪಾಯಿ ಹಣ ವಸೂಲಿ ಮಾಡುತ್ತಿರುವ ವಿಚಾರಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಮೂಡಿಗೆರೆ ತಾಲೂಕಿನ ಬೈರಾಪುರದಲ್ಲಿ ಅರಣ್ಯ ಇಲಾಖೆ ವಿರುದ್ಧ
ಚಾರಣಿಗರು ಸ್ಥಳೀಯರು ಪ್ರತಿಭಟನೆ ನಡೆಸಿದರು. ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡು ಅಧಿಕಾರಿಗಳು ಹಣ ವಸೂಲಿ ಮಾಡಬಾರದೆಂದು ಆಕ್ರೋಶವನ್ನು ಹೊರಹಾಕಿದರು. ಬೇಗದ ಮರ ಸಾಗಿಸುತ್ತಿದ್ದವರನ್ನು ರಾಮನಗರ ಜಿಲ್ಲೆ ಕನಕಪುರದಲ್ಲಿ ಬಂಧಿಸಲಾಗಿದೆ. ಟಾಟಾ ಎಸ್ನಲ್ಲಿ ಸಾಗಾಟ ಮಾಡ್ತಾ ಇದ್ದ ಆರೋಪಿಗಳಾದ ಮುನಿರಾಜು, ಮಂಜುನಾಥ್, ಮುತ್ತುಸ್ವಾಮಿ, ರಾಜು ಮುತ್ತುರಾಜು ಅನ್ನೋರನ್ನ ಕನಕಪುರ ಗ್ರಾಮಾಂತರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕನಕಪುರದ ದ್ಯಾಪೇಗೌಡನ ದೊಡ್ಡಿ ಚಿಕ್ಕೇನಹಳ್ಳಿ ಬಳಿ ಮರಗಳನ್ನ ಕಳ್ಳತನ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಮೈಸೂರಿನ ಕೆರೆ ಒಂದರಲ್ಲಿ ಸಾವಿರಾರು ಸಿಗರೆಟ್ ಪ್ಯಾಕ್ಗಳು ಪತ್ತೆಯಾಗಿದ್ದು ಅನುಮಾನಕ್ಕೆ ಕಾರಣವಾಗಿದೆ. ಮೈಸೂರಿನ ಲಿಂಗಾಬುಧಿ ಕೆರೆಯಲ್ಲಿ ಸಿಗರೆಟ್ ಪ್ಯಾಕ್ಗಳು ಬಿದ್ದಿವೆ. ಕೇವಲ ಸಿಗರೆಟ್ ಫಿಲ್ಟರ್ಗಳಿರುವ ಪ್ಯಾಕ್ಗಳು ಬಂಡಲ್ಗಟ್ಟಲೆ ಚರಂಡಿ ನೀರಲ್ಲೇ ಪತ್ತೆಯಾಗಿವೆ. ಪ್ರತಿನಿತ್ಯ ವಾಯು ವಿಹಾರಕ್ಕೆ ತೆರಳೋ ಸಾರ್ವಜನಿಕರು ಇದನ್ನ ಗಮನಿಸಿದ್ದಾರೆ. ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ಸಿಗರೆಟ್ ಪ್ಯಾಕ್ ಹರಿದು ಬಂದಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ ವಾಸ್ತವ್ಯ ಮತ್ತು ಮುಡಿ ಸೇವೆ ನಿರ್ಬಂಧ ತೆರವು ಮಾಡಿ ಆದೇಶ ಮಾಡಲಾಗಿದೆ. ದಕ್ಷಿಣ ಭಾರತ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವ ಮಹದೇಶ್ವರ ಬೆಟ್ಟದಲ್ಲಿ ಕೋವಿಡ್-19 ಹಿನ್ನೆಲೆ ವಿಧಿಸಲಾಗಿದ್ದ ನಿರ್ಬಂಧ ತೆರವು ಮಾಡಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಆದೇಶವನ್ನು ಹೊರಡಿಸಿದ್ದಾರೆ. ದಾಸೋಹ ಮತ್ತು ಜಾತ್ರೆ ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳು ಪುನರಾರಂಭ ಆದಂತಾಗಿದೆ. ಸಾಂಪ್ರದಾಯಿಕ ಸೇವೆ ಹಾಗೂ ಪೂಜಾ ಕೈಂಕರ್ಯಗಳು ಭಕ್ತರಿಗೆ ಮುಕ್ತ ಮಾಡಲಾಗಿದೆ. ಬೆಳಗ್ಗೆ 4ರ ಅಭಿಷೇಕ ಹಾಗೂ ರಾತ್ರಿ 7ರ ಅಭಿಷೇಕ ಪೂಜಾ ಕೈಂಕರ್ಯಗಳು ಉತ್ಸವಾದಿ ಸೇವೆಗಳಲ್ಲಿ ಭಕ್ತರು ಪಾಲ್ಗೊಳ್ಳಬಹುದು ಎನ್ನಲಾಗಿದೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.